ಈ ಸಿನಿಮಾದಲ್ಲಿ ನಟಿಸುವಂತ ಕಲಾವಿದರು ಅವ್ರು ಸಿನಿಮಾದಲ್ಲಿ ಮಿಂಚುವಾಗ ಮಾತ್ರ ನಮಗೆ ಕಾಣ್ತಾರೆ. ಆದ್ರೆ ಅವರು ನಿಜ ಜೀವನದಲ್ಲಿ ಅನುಭವಿಸುವ ನೋವಿದೆಯಲ್ಲ ಅದು ಯಾರಿಗೂ ಗೊತ್ತಾಗಲ್ಲ. ಅಂತ ಕಲಾವಿದರಿಗೆ ಒಂದು ಒಳ್ಳೆ ಆಸ್ಪತ್ರೆ ನಿರ್ಮಾಣ ಮಾಡಿ ಅವ್ರಿಗೆ ಉಚಿತವಾದ ಸೇವೆಯನ್ನ ಕೊಡಬೇಕು ಆರೋಗ್ಯ ವಿಚಾರವಾಗಿ ಅನ್ನೋದು ಅವರ ಅಭಿಮಾನಿಗಳ ಆಶಯ. ಎಲ್ಲಾ ಅಭಿಮಾನಿಗಳು ಏನಿರುತ್ತೆ ಅಂದ್ರೆ ನಮ್ಮ ನೆಚ್ಚಿನ ನಟ, ನಮ್ಮ ನೆಚ್ಚಿನ ಬಾಸ್, ನಮ್ಮ ನೆಚ್ಚಿನ ಗುರು, ನಮ್ಮ ನೆಚ್ಚಿನ ಹೀರೋ ಇಂತಿಂತ ಪಾತ್ರ ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ಇಂಥದೊಂದು ಕೆಲಸ ಮಾಡ್ಬೇಕು ಅಂತ ಹೇಳಿ ಅನ್ಸೋದಿದೆಯಲ್ಲ ಅಭಿಮಾನಿಗಳಿಗೆ, ಅದಕ್ಕೆ ಹೇಳುದು ನಿಸ್ವಾರ್ಥ ಅಭಿಮಾನ ಅಂತ ಹೇಳುದು. ಇದೊಂದು ಒಳ್ಳೆ ಒಂದು ಕೆಲಸಕ್ಕೆ ಕೈ ಹಾಕ್ತೀರಿ. ಇದನ್ನ ಹೆಂಗೆ ಪತ್ರ ತಲುಪಿಸಿದವ್ರಿಗೆ? ಈ ಪತ್ರವನ್ನ ಅವರ ಅಣ್ಣ ಇದ್ದಾರೆ, ಸಹೋದರರು ಇದ್ದಾರೆ, ಸತ್ಯನಾರಾಯಣ ರಾವ್ ಸರ್, ಅವ್ರ ಮನೆಗೆ ಖುದ್ದಾಗಿ ಹೋಗಿ ನಾವು ಪರ್ಸನಲ್ ಆಗಿ ಅವ್ರಿಗೆ ಕೊಟ್ಟಾಗ ಅವ್ರನ್ನ ಇದನ್ನ ತುಂಬಾ ಸಂತೋಷವಾಗಿ ರಿಸೀವ್ ಮಾಡ್ಕೊಂಡು ಒಳ್ಳೆ ಕಾನ್ಸೆಪ್ಟ್, ಒಳ್ಳೆ ಸಜೆಷನ್ ಮಾಡಿದಿರಿ ಅಂತ. ಅದೇ ತರ ಈ ಪತ್ರವನ್ನು ನಾನು ಚೆನ್ನೈಗೆ ತಲುಪಿದಾಗ ಅವ್ರನ್ನ ಭೇಟಿ ಮಾಡಿದಾಗ ನಾನು ಅವ್ರಿಗೆ ಖುದ್ದಾಗಿ ಅವ್ರ ಕೈಯಲ್ಲಿ ಕೊಟ್ಟು ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಾದ ನಂತರ ಸ್ವಲ್ಪ ಗ್ಯಾಪ್ ಆಯ್ತು. ಆಮೇಲೆ ಅವ್ರದ್ದು ಮೂವೀಸು ಬಿಸಿ, ಆಲ್ಮೋಸ್ಟ್ 1.5 ವರ್ಷ ಆಗಿದೆ. ಈಗ ರೀಸೆಂಟ್ಲಿ ಫೆಬ್ರವರಿ 29ನೇ ತಾರೀಕು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ, ಎಲ್ಲಾ ಕಡೆ ಅವರು ಹಾಸ್ಪಿಟಲ್ ಕಟ್ಟಬೇಕಂತ, ಹಾಸ್ಪಿಟಲ್ ಕಟ್ಟಕ್ಕೆ ಒಂದು 12 ಎಕರೆ ಲ್ಯಾಂಡ್ ನ ರಿಜಿಸ್ಟರ್ ಮಾಡಿರೋದು ನಮ್ ಗಮನಕ್ಕೆ ಬಂದಿರುತ್ತೆ. ಅದನ್ನ ಇಮಿಡಿಯೇಟ್ಲಿ ಸ್ಪಂದಿಸಿ ನಾವು ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇನೆ ಅವ್ರ ಅಣ್ಣನ ಹೋಗಿ ಮತ್ತೆ ಭೇಟಿ ಮಾಡಿದ್ವಿ. ಭೇಟಿ ಮಾಡಿ ರೆಫರೆನ್ಸ್ ಲೆಟರ್ ತಗೊಂಡೋಗಿ ಮತ್ತೆ ಅವ್ರು ಖುದ್ದಾಗಿ ಮಾತಾಡುವಾಗ ಅವ್ರು ಹೇಳಿದ್ರು, ಇಲ್ಲ ಈ ಲೆಟರ್ ನಾನು ಆಲ್ರೆಡಿ ಅವ್ರಿಗೆ ತಲುಪಿಸಿದ್ದೀನಿ, ಅವ್ರ ಹತ್ರ ಮಾತಾಡಿದೀನಿ, ಒಳ್ಳೆ ಕೆಲಸ ಅವರು ಕೈ ತಗೊಂಡಿದ್ದಾರೆ, ಮಾಡ್ತಾ ಇದಾರೆ ಅಂತ ಇದೇ ವಿಚಾರಕ್ಕೆ ಅವರು ಈ ತರ ಅಂತ ಹೇಳಿದ್ರು ಸರ್. ಅದು ತುಂಬಾ ಸಂತೋಷ ಪಟ್ರು. ಅದೇ ತರ ನಮ್ಗೆಲ್ಲ ಸಿಹಿಯನ್ನು ಹಂಚಿದ್ರು ಅವರು. ಸಿಹಿಯನ್ನು ಹಂಚಿಬಿಟ್ಟು ಬೆನ್ನು ತಟ್ಟಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಮಾಡಿ, ದೇವ್ರಿದ್ದಾರೆ, ನಾವು ಇದೀವಿ, ಆಶೀರ್ವಾದ ಇದೆ ಅಂತ ಆಶೀರ್ವಾದ ಮಾಡ್ತಾರೆ. ಓಕೆ, ಈ ಹಿಂದೆ ಅವರು ಮರೀನಾ ಬೀಚ್ ಅಲ್ಲಿ ಒಂದು ಛತ್ರವನ್ನು ಕಟ್ಟಿಸಿದ್ದಾರೆ, ಕಲ್ಯಾಣ ಮಂಟಪವನ್ನು ಕಟ್ಟಿದ್ದಾರೆ, ರಾಘವೇಂದ್ರ ಮಂಟಪ. ಈಗ ಈ ತರದೊಂದು ಮತ್ತೊಂದು ಕೆಲಸಕ್ಕೂ ಕೈ ಹಾಕಿ. ಎಸ್, ಇದರಲ್ಲಿ ನಾವು ಮೆನ್ಷನ್ ಮಾಡಿರೋದೇನಂದ್ರೆ ಸುಮಾರು ಜನ ಕಾಯಿಲೆಗಳಿಂದ, ಅಂದ್ರೆ ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು, ಆಮೇಲೆ ಹೃದಯ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು, ಹಾಗೂ ಮತ್ತೆ ಇನ್ನು ಕೆಲವರು ಅನೇಕ ಕಿಡ್ನಿ ಡಯಾಲಿಸಿಸ್ ಎಲ್ಲ, ಸುಮಾರು ಜನ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಪ್ರಾಣವನ್ನು ಕಳ್ಕೊಂತಾ ಇದ್ದಾರೆ. ಅದಕ್ಕೆ ಅವರ ಮೆಡಿಸಿನ್ಸ್ಗೆ ಬೇರ್ ಮಾಡಕ್ ಆಗದೇನೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಸುಮಾರು ಜನ ಕಳ್ಕೊಂತ ಇದ್ದಾರೆ. ಅದರಿಂದ ಅವರ ಬರೀ ಸಿನಿಮಾದಲ್ಲಿ ನಟರಲ್ಲ, ನಿಜ ರೂಪದಲ್ಲಿ ನಮ್ಮ ಅಭಿಮಾನಿಗಳಲ್ಲಿ ಮನಸ್ಸಲ್ಲಿ ನಿಂತು ಬಿಟ್ಟಿದ್ದಾರೆ. ಅವ್ರು ಇಂಥ ಒಂದು ಒಳ್ಳೆ ಸುದ್ದಿ ಕೊಡ್ತಾರೆ ಅಂತ ನಾವು ಇಷ್ಟು ಬೇಗ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ನಮ್ಮ ಫ್ಯಾನ್ಸ್ಗೆ, ಇಡೀ ರಾಜ್ಯ ಎಲ್ಲ, ದೇಶ ಎಲ್ಲ, ಪ್ರಪಂಚದಲ್ಲಿ ತುಂಬಾ ಫ್ಯಾನ್ಸ್ಗೆ ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ. ಅದೇ ತರ ಅವರು ತುಂಬಾ ನಮ್ಗೆ ಒಂದು ಒಳ್ಳೆ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗ ಚೆನ್ನೈಯಲ್ಲಿ ಆಸ್ಪತ್ರೆ ಆಗತ್ತೆ 12 ಎಕರೆ ಜಾಗದಲ್ಲಿ ಅಂತ ನಾವು ಖುಷಿ ಪಡ್ತೀವಿ. ಕಲಾವಿದ ಅಂದ್ರೆ ಜಾತಿ ಕರ್ನಾಟಕದಲ್ಲಿ ಆ ತರದ್ದು ಆದ್ರೆ ಚೆನ್ನಾಗಿರುತ್ತೆ. ಎಸ್, ಅದನ್ನ ನಾವು ಇದನ್ನ ನೆಕ್ಸ್ಟ್ ಸ್ಟೆಪ್ ನಾವು ಬಂದ್ಬಿಟ್ಟು ಕನ್ನಡ ಅಭಿಮಾನಿಯಾಗಿ, ಅವರು ನಮ್ಮ ಕರ್ನಾಟಕದಿಂದ ಚೆನ್ನೈಗೆ ಹೋಗಿ ಒಂದು ದೊಡ್ಡ ಸ್ಟಾರ್ ಆಗಿರೋದ್ರಿಂದ ನಾವು ಬೆಂಗಳೂರು ಕರ್ನಾಟಕದಲ್ಲಿ ಒಂದು ಹಾಸ್ಪಿಟಲ್ ಕಟ್ಸ್ಕೊಡ್ಬೇಕಂತ ಮತ್ತೆ ಇನ್ನೊಂದ್ಸತಿ ಮನವಿ ಮಾಡ್ಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ ಸರ್. ಈ ಮೂಲಕನೇ ಪತ್ರ ಬರ್ದ್ಬಿಡಿ. ಖಂಡಿತ. ಈಗ ನೆಕ್ಸ್ಟ್ ಹೌದು ಸರ್, ಈಗ ಅತಿ ಶೀಘ್ರದಲ್ಲಿ ನಾವು ಇದನ್ನ ಅವ್ರ ಮುಂದೆ ಮತ್ತೆ ಇನ್ನೊಂದು ಸದ್ಯದಲ್ಲಿ ಅವರ ಅಣ್ಣವ್ರ ಹತ್ರ ನಾವು ಕೇಳಿದಕ್ಕೆ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಸದ್ಯದಲ್ಲಿ ಸ್ವಲ್ಪ ಬಿಸಿ ಶೆಡ್ಯೂಲ್ ಇದ್ದಾರೆ, ಖಂಡಿತ ನಾವು ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ರಜನಿಕಾಂತ್ ಅವ್ರ ಸಿನಿಮಾ ಬಂದಾಗ ಏನೇನ್ ಮಾಡ್ತೀರಿ ಹೇಳಿ? ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾ ಬಂದಾಗ ಸರ್, ನಮ್ಮ ಮನೇಲಿ ಹಬ್ಬ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ನಮ್ಮ ಊರ ಹಬ್ಬ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಇಡೀ ನಮ್ಮ ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿ ಇರ್ಬೋದು, ನಾವೆಲ್ಲ ಅಭಿಮಾನಿಗಳು ಸೇರ್ಕೊಂಡು ಅವ್ರಿಗೆ ಒಂದು ಒಳ್ಳೆ, ಕೆಲವರು ಬಡ ಕುಟುಂಬದವ್ರಿಗೆಲ್ಲ ಊಟ ಬಡಿಸೋದಾಗ್ಲಿ, ನಾನ್ ವೆಜ್ ಊಟ ಬಡಿಸೋದಾಗ್ಲಿ, ಹಾಗೂ ಅವ್ರಿಗೆ ಏನಾದ್ರು ಸೀರೆ ಕೊಡೋದಾಗ್ಲಿ, ಅಥವಾ ಅವ್ರಿಗೆ ಏನಾದ್ರೂ ಒಂದು ಮೆಡಿಸಿನ್ಸ್ ಏನೋ ಒಂದು, ಅವ್ರ ಹುಟ್ಟಿದ ಹಬ್ಬ ದಿನ ಇರ್ಬೋದು, ಒಂದೊಂದು ಸಿನಿಮಾಗೂ ನಾವು ಒಳ್ಳೆ ಒಂದು ಸೋಷಿಯಲ್ ವರ್ಕ್ ಮಾಡ್ತಿದ್ರಿ ಸರ್. ಸುಮಾರು ಒಂದು ಲೆಕ್ಕ ಇಲ್ಲ ಸರ್. ನಾವು ಹುಟ್ಟಿ ಬೆಳೆದಾಗಿನಿಂದ ನಾನು ತುಂಬಾ ಅಭಿಮಾನಿ, ಅಂದ್ರೆ ಒಂದು ಮೂವಿನೂ ಅವ್ರದ್ದು ನಾವು ಮಿಸ್ ಮಾಡಲ್ಲ. ಆ ತರ ಒಂದು ಮೂವಿನ ನಾವು ಇದು ಮಾಡ್ಕೊಂಡು ಅವರಿಂದ ನಾವು ಅನೇಕ ಮಾದರಿಗಳನ್ನ ಕಲ್ತಿದೀವಿ. ಯಾಕಂದ್ರೆ ಅವರು ಆಗ್ತಾ ಇರೋ ಒಂದೊಂದು ಸ್ಟೆಪ್ಪು ನಾವು ಗ್ರೋತ್ಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಸರ್. ಬಾರಿ ಒಂದು ಒಳ್ಳೆ ವಿಚಾರ ನೋಡಿ. ಸ್ಪೀಡ್ ಪೋಸ್ಟ್ ಇಂದ ರಿಟರ್ನ್ ನೋಡಿ, ಈಗ ರಜನಿ ಸಾರ್ಗೆ ಅಫಿಷಿಯಲ್ ಆಗಿ ನಾನು ಒಂದು ಸ್ಪೀಡ್ ಪೋಸ್ಟ್ ಮುಖಾಂತರ ಲೆಟರ್ ಕಳಿಸಿದ್ದೆ. ಸೊ ಅದು ರೀಚ್ ಆಗಿ ಮತ್ತೆ ನನಗೆ ರಿಟರ್ನ್ ಆಗಿ ಅಕ್ನಾಲೇಜ್ಮೆಂಟ್ ಆಗಿದೆ. ನನಗೆ ಅಲ್ಲಿ ತಲುಪಿದೆ. ಅವ್ರು ತಲುಪಿ ನನಗೆ ಮತ್ತೆ ರಿಟರ್ನ್ ಆಗಿದೆ ಅದು ಅಕ್ನಾಲೇಜ್ಮೆಂಟ್. ಸರ್,
ಬಾರಿ ಒಳ್ಳೆ ವಿಚಾರ. Yes, sir. ನಮ್ಮ ಈ ಚೆನ್ನೈಯಲ್ಲಾದಂಗೆ ಕರ್ನಾಟಕದಲ್ಲೂ ಆಗ್ಲಿ, ಚೆನ್ನೈಯಲ್ಲಿ ನಮ್ಮ ಕಲಾವಿದ್ರು ಬೇಕಾದ್ರೆ ಅಲ್ಲೋಗಿ ಚಿಕಿತ್ಸೆ ಪಡೆಯುವಾಗ ಆಗ್ಲಿ. ಅಫ್ಕೋರ್ಸ್ ಸರ್, ಒಳ್ಳೆ ಇನ್ನೊಂದು ವಿಷಯ ರೀತಿಯಲ್ಲಿ. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡೋದೇನಂದ್ರೆ, ನಾನು ಲೆಟರ್ ಅಲ್ಲಿ ಸರ್ ನಮ್ ಬೆಂಗಳೂರಲ್ಲೇ ಕಟ್ಟಿ, ಆಂಧ್ರದಲ್ಲೇ ಕಟ್ಟಿ, ತಮಿಳ್ನಾಡೇ ಕಟ್ಟಿ ಅಂತ ಎಲ್ಲಿ ನಾನು ಹಾಸ್ಪಿಟಲ್ ನಾನು ಮೆನ್ಷನ್ ಮಾಡಿಲ್ಲ. ಎಲ್ಲಿ ಆದ್ರೂ ಸರಿ, ಇಡೀ ನಮ್ಮ ಜನ ಬಂದ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಫ್ರೀ ಆಗಿ ಉಚಿತವಾಗಿ ಅದು ಉಪಯೋಗ ಆಗುತ್ತೆ. ಅವ್ರು ಎಲ್ಲಿ ಸೆಲೆಕ್ಟ್ ಮಾಡಿ ಎಲ್ಲಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾರೆ, ಪ್ರತಿಯೊಬ್ಬರು ಹೋಗ್ಬಿಟ್ಟು ಅದನ್ನ. ಯಾಕೆ ಇದು ಹೇಳ್ತಿದ್ದೀನಿ ಗೊತ್ತಾ ನಾನು? ಎಸ್ ಸರ್, ಎಸ್. ರಜನಿಕಾಂತ್ ಅವ್ರ ಸಿನಿಮಾ ಅಂದ್ರೆ ಎಲ್ಲ ಭಾಷೆ ನೋಡ್ತಾರೆ. ಎಸ್, ಎಲ್ಲ ಭಾಷೆ ಎಲ್ಲರಿಗೂ ತಲುಪಲಿ, ಎಲ್ಲರಿಗೂ ತಲುಪಲಿ. ವಿಶೇಷ ಇಲ್ಲ ಆಗ್ಲಿಲ್ಲ ಅಲ್ಲ ಆಗೋದ್ ಕೇಸ್ ಕ್ಲಿಯರ್ ಆಗುತ್ತೆ. ಅದೇ ತರ ನಮ್ಗೆ ಈ ಲೆಟರ್ನು ಇಷ್ಟು ಬೇಗ ಕನ್ಸಿಡರ್ ಆಗುತ್ತೆ, ಯಾಕಂದ್ರೆ ಅವ್ರಿಗೆ ಎಷ್ಟೋ ಸಾವಿರಾರು ಗಟ್ಲೆ ಲೆಟರ್ಸ್ ಬರ್ಬೋದು, ಸಾವಿರಾರು ಗಟ್ಲೆ ಅವ್ರಿಗೆ ಏನೋ ರಿಕ್ವೆಸ್ಟ್ಗಳು ಬರ್ಬೋದು. ಅದೇ ತರ ಎಷ್ಟೋ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಬಟ್ ನಮ್ಗೆ ಇದನ್ನ ಎಷ್ಟು ಬೇಗ ಅವ್ರಿಗೆ ರೀಚ್ ಆಗಿ ಅವ್ರು ಇದನ್ನ ಓದಿ ಅಥವಾ ಇದನ್ನ ಒಂದು ಇನಿಷಿಯೇಟ್ ತಗೊಂಡಿರ್ಬೋದು ಅಂತ ನಮ್ಗೆ ತುಂಬಾ ಯಾಕೆ ಗೊತ್ತಾ ಕನ್ನಡಿಗರಿರೋ ಪವರ್ ಅದು. ರೀತಿ ಅದು Yes, sir, yes. ಬಾರಿ ಒಂದು ಒಳ್ಳೆ ವಿಚಾರನ ಒಬ್ಬ ಅಭಿಮಾನಿ ಆರಾಧಕರಿಗೆ ತಲುಪಿಸಿದ್ದೀರಿ. ಒಳ್ಳೇದಾಗ್ಲಿ ನಿಮ್ಗೆ. ಇದೇ ರೀತಿ ನಮಗೆ ಈ ಮಾಧ್ಯಮದ ಮುಖಾಂತರ ನಮಗೆ ಇಷ್ಟೆಲ್ಲ ನಮಗೆ ಮಾಹಿತಿಗಳು ಸಿಗ್ತಾ ಇರೋದು, ನಾವು ತುಂಬಾ ಧನ್ಯವಾದ ಹೇಳ್ಬೇಕು ನಿಮ್ಮ ಒಳ್ಳೇದಾಗ್ಲಿ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನನಗೆ ಅನುಮತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಶಂಕರಣ್ಣ, ಒಳ್ಳೇದಾಗ್ಲಿ. ಇದೇ ರೀತಿ ಕೆಲಸ ಮಾಡ್ತಾರೆ. ಶೋರ್ ಸರ್, ಶೋರ್. ಕೇಳಿದ್ರಲ್ಲ, ಒಬ್ಬ ಅಭಿಮಾನಿ ಮನ್ಸು ಮಾಡ್ರೆ ಏನನ್ನೆಲ್ಲ ಮಾಡಬಹುದು ಅಂತ ಹೇಳಿ. ಇದೇ ರೀತಿಯ ಮತ್ತೊಂದು ಪ್ರದೇಶದಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ಕ್ಯಾಮರಾ ಪರ್ಸನ್ ನವೀನ್ ಕುಮಾರ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್.